ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮೋಡ ಮುಖ ತೋರಿಸಿ ಓಡಿ ಹೋಗುತ್ತಿದೆ. ರೈತ ಆಕಾಶದ ಕಡೆ ನೋಡುತ್ತಲೇ ಇದ್ದಾನೆ. ನಮ್ಮ ಬಡತನಕ್ಕೆ ನಮ್ಮ ಹಣೆಬರ ಕಾರಣವೇ ಯು ಬಸವರಾಜ್. ದಲಿತರ ಮೇಲಿನ ಜಾತಿ ದೌರ್ಜನ್ಯಗಳನ್ನು ತಡೆಯಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ವಚನಗಳ ಬಂಗಾರದ ಗಟ್ಟಿ ಹೋಗು ಹಳಕಟ್ಟಿ ಜಹೀರುದ್ದೀನ್ ಸಾಬ್. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರ ಕೊರತೆ, ಬೋಧನೆಗೆ ತೊಡಕು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜೂನ್ ಕಳೆದು ಜುಲೈ ಬಂದಾಯಿತು. ಇನ್ನು ಮಳೆಯ ಭಾಗ್ಯ ನಮಗಿಲ್ಲ. ಕಳೆದ ತಿಂಗಳಿಗಿಂತ ಈ ತಿಂಗಳು ಮಳೆ ಕಡಿಮೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಜುಲೈ ಮೊದಲ ದಿನವೇ ಭರ್ಜರಿ ಕರಾವಳಿಯಲ್ಲಿ ಮಳೆ ಸುರಿದಿದೆ. ಡ್ಯಾಂಗೆ ಒಳಹರಿವು ಬರುತ್ತಿರುವುದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವುದು. ಭರವಸೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಾನೆ ರೈತ. ಮುಂಗಾರು ಮುನಿಸಿಕೊಂಡಿದೆ. ಮೋಡ ಮುಖ ತೋರಿಸಿ ಓಡಿ ಹೋಗುತ್ತಿದ್ದಾನೆ. ಬಿತ್ತನೆ ಮಾಡಿದ ಬೆಳೆ ಉಳಿದರೆ ಸಾಕು, ಒಂದಿಷ್ಟು ಗಂಜಿಗೆ ಗತಿಯಾಗಬಹುದು. ಆಗಸದತ್ತ ನೋಡುತ್ತಾ ಕುಳಿತಿದ್ದಾನೆ ರೈತ. ಜುಲೈನಲ್ಲೂ ಮಳೆ ಕೊರತೆ ಉಂಟಾದರೆ ಡ್ಯಾಮಿಗೆ ನೀರಿಲ್ಲ. ಬಿತ್ತನೆಗೆ ಬಿಡಿ, ಕುಡಿಯಲೂ ನೀರು ಸಿಗದಿರಬಹುದು. ಶಶಿಮಡಿ ಹಾಕಲು ರೈತ ಬೀಜ ಖರೀದಿ ಮಾಡಿ ಡ್ಯಾಮಿಗೆ ನೀರು ಬಂದರೆ ಸಾಕು ಎಂದು ನೋಡುತ್ತಾ ಕುಳಿತಿದ್ದಾನೆ. ಕೆರೆ ಇದ್ದವರು ಶಶಿಮಡಿ ಹಾಕುತ್ತಿದ್ದಾರೆ. ಈ ತಿಂಗಳು ಸಾಮಾನ್ಯವಾಗಿ ರಾಜ್ಯದಲ್ಲಿ 270 ಮಿಲಿಮೀಟರ್ ಮಳೆಯಾಗಬೇಕು. ಕಳವಳಕಾರಿ ಸಂಗತಿ. ಹವಾಮಾನ ಮುನ್ಸೂಚನೆಯಂತೆ ಈ ತಿಂಗಳಲ್ಲಿಯೂ 60% ಮಳೆ ಕೊರತೆ ಸಾಧ್ಯತೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಇಂದು ನಗರದಲ್ಲಿ ಮಧ್ಯಾಹ್ನ ಹಾಗೂ ಸಂಜೆ ಮೋಡ ಕವಿದ ವಾತಾವರಣ ಕಂಡು ಖುಷಿಪಟ್ಟು ಆಕಾಶದ ಕಡೆ ಮುಖ ಮಾಡಿ ವಿಡಿಯೋ ಮಾಡಿದ್ದು ಆಯಿತು. ಮೋಡ ಇದೆ, ಆದರೆ ಮುಖ ತೋರಿಸಿ ಓಡಿ ಹೋಗುತ್ತಿದ್ದಾನೆ, ಎತ್ತ ಸಾಗುತ್ತಿದ್ದಾನೆ ತಿಳಿಯುತ್ತೆ. ಮಳೆ ಆದರೆ ಸಾಕು, ಬಿತ್ತಿದ ಬೆಳೆ ಬೆಳೆದರೆ ಸಾಕು ಎಂದು ಸೂರ್ಯಕಾಂತಿ ಬಿತ್ತಿದ ರೈತನ ಮಾತು. ಮಳೆ ಬಂದು ಡ್ಯಾಮ್ಗೆ ನೀರು ಬಂದರೆ ಸಾಕು, ಭತ್ತ ಬೆಳೆಯಬಹುದು. ಕಳೆದ ಸಲ ರಿಪೇರಿಗಾಗಿ ಬೆಳೆ ಹೋಯಿತು, ಈಗ ನೀರಿಲ್ಲದೆ ಹೋದರೆ ನಮ್ಮ ಗತಿ ಏನು ಎನ್ನುವುದು ಭತ್ತ ಬೆಳೆಯುವ ರೈತನ ಗೋಳು. ಒಬ್ಬೊಬ್ಬರದು ಒಂದೊಂದು ಗೋಳು. ಮಳೆಯ ಚಿಂತೆ ರೈತನಿಗೆ, ವಿಜಿ ರಾಮ್ಜಿ ಚಿಂತೆ ಕೃಷಿ ಕಾರ್ಮಿಕನಿಗೆ, ಕನಿಷ್ಠ ವೇತನ ಚಿಂತೆ ಕಾರ್ಮಿಕನಿಗೆ, ತಿಂಗಳಿಗೆ ಸರಿಯಾಗಿ ಸಂಬಳ ಬಂದರೆ ಸಾಕು ಎನ್ನುವುದು ಸರ್ಕಾರಿ ನೌಕರನ ಚಿಂತೆ, ಸಚಿವ ಸ್ಥಾನ ಸಿಕ್ಕರೆ ಸಾಕು ಎನ್ನುವುದು ಶಾಸಕರ ಚಿಂತೆ. ಹೀಗೆ ಸಾಗುತ್ತಿದೆ ಭರವಸೆಯ ಬದುಕು. ನಮ್ಮ ಸಿಂಧನೂರಲ್ಲಿ ಇರ್ತೀರಿ, ಮದುವೆಯಾಗಿ ಬಹಳ ವರ್ಷ ಆಯ್ತು ಆದ್ರೆ ಮಕ್ಕಳಾಗಿಲ್ಲ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ನನ್ನ ಹೆಸರು ಡಾಕ್ಟರ್ ಹೇಮಾ ಮಟ್ಟಿ ಅಂತ. ನಾನು ಇಲ್ಲಿಂದ ಫರ್ಟಿಲಿಟಿ ಕನ್ಸಲ್ಟೆಂಟ್. ನಿಮಗೆ ಬೆಂಗಳೂರಲ್ಲಿ ಸಿಗುವಂತ ಸರ್ವಿಸಸ್ ಈಗ ನಮ್ಮ ಸಿಂಧನೂರಲ್ಲಿ ಸಿಗ್ತಾ ಇದೆ. ಕಳೆದ 1 ವರ್ಷದಿಂದ ನಮ್ಮ ಸೆಂಟರ್ ಆರಂಭವಾಗಿದೆ. ಇವರ ಸೇವೆಗಳು ಏನೇನಂದ್ರೆ IUI ಮತ್ತು IVF ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, ಟೆಸ್ಟಿಂಗ್ ಅಂಡ್ ಅಡ್ವೈಸ್ ಫಾರ್ ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಪ್ರೀ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಗೈಡೆನ್ಸ್ ಅಂಡ್ ಮಚ್ ಮೋರ್. ನೀವು ಇವ್ರ ಕಡೆನೇ ಟ್ರೀಟ್ಮೆಂಟ್ ಯಾಕೆ ಮಾಡ್ಕೋಬೇಕಂತ ಹೇಳಿದ್ರೆ ಇವ್ರ ಕಡೆ ಎಕ್ಸ್ಪೀರಿಯನ್ಸ್ ಮತ್ತೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇದ್ದಾರೆ, ಮಾಡರ್ನ್ ಫೆಸಿಲಿಟೀಸ್ ಇದೆ. ಬೆಂಗಳೂರಿನ ದೊಡ್ಡ ದೊಡ್ಡ ಹಾಸ್ಪಿಟಲ್ ಗೆ ಕಂಪೇರ್ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ನನ್ನ ಪ್ರಕಾರ IVF ಮತ್ತೆ IUI ಟ್ರೀಟ್ಮೆಂಟ್ಸ್ ಅಲ್ಲಿ ಇವ್ರಕ್ಕಿಂತ ಬೆಸ್ಟ್ ಫೆಸಿಲಿಟಿ ನಮ್ಮ ಸಿಂಧನೂರಲ್ಲಿ ಯಾರು ಕೊಡೋದಿಲ್ಲ. ಲೊಕೇಶನ್ ಸಹನಾ ಹಾಸ್ಪಿಟಲ್ ಹಿಂದಗಡೆ, ಆದರ್ಶ ಕಾಲೋನಿ, ಸಿಂಧನೂರು. ನಮ್ಮ ಬಡತನಕ್ಕೆ ನಮ್ಮ ಹಣೆಬರ ಕಾರಣವಂತೆ. ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಬಡತನ ಬಂದಿದೆಯಂತೆ. ನಮ್ಮ ಬಡತನ ಹೋಗಬೇಕೆಂದರೆ ಸದಾ ಶ್ರೀಮಂತರ ಸೇವೆ ಮಾಡುತ್ತಿರಬೇಕಂತೆ. ದೇವರು ದಿಂಡರಿಗೆ ನಡೆದುಕೊಳ್ಳಬೇಕಂತೆ. ಹೀಗೆ ಆಳುವ ವರ್ಗ ನಮ್ಮ ತಲೆಯಲ್ಲಿ ವಿಚಾರ ತುಂಬುತ್ತಿದ್ದಾರೆ. ಇದು ಎಷ್ಟು ಸರಿ ಎಂದು ನಾವು ಅರಿಯಬೇಕೆಂದು ಯು ಬಸವರಾಜ್ ಹೇಳಿದರು. ಇಂದು ನಗರದ KPRS ಕಚೇರಿಯಲ್ಲಿ ನಡೆದ 1 ದಿನದ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ತಾಲೂಕಿನಿಂದ ಆಗಮಿಸಿದ KPRS ಸಂಘಟನೆಯ ಸದಸ್ಯರಿಗೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳುವ ಮೂಲಕ ಒಟ್ಟು ಸಮಾಜ ಯಾವ ರೀತಿ ನಿರ್ಮಾಣವಾಗಿದೆ, ಇಲ್ಲಿ ವಾಸಿಸುವ ಪ್ರತಿಯೊಬ್ಬರ ಬದುಕು ಹೇಗಿದೆ, ಹೀಗೇಕಿದೆ, ವರ್ಷಪೂರ್ತಿ ದುಡಿದರೂ ಯಾಕೆ ಕುಟುಂಬ ನಿರ್ವಹಣೆ ಸಾಧ್ಯವಾಗುತ್ತಿಲ್ಲ, ದುಡಿಯದೇ ಇದ್ದರೂ ಕೆಲವರು ಹೇಗೆ ಶ್ರೀಮಂತಿಗೆ ಬರುತ್ತದೆ, ಈ ಕುರಿತು ನಾವು ಎಂದಾದರೂ ಯೋಚನೆ ಮಾಡಿದ್ದೇವಾ? ನಮ್ಮ ಬಡತನಕ್ಕೆ ನಮ್ಮ ಹಣೆಬರ ಕಾರಣವೇ? ದೇವರ ಬಗ್ಗೆ ಸದಾ ಜಪ ಮಾಡಿ ಎಂದು ಹೇಳುವವರು ದೇವರ ಹುಂಡಿ ಕದಿಯುತ್ತಿದ್ದಾರೆ. ಅವರಿಗೆ ದೇವರ ಭಯವಿಲ್ಲವೇ? ಅಥವಾ ಅವರು ಜಪ ಮಾಡಿ ಎನ್ನುವುದು ಸುಳ್ಳೇ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲವೇ? ಯಾವ ಊರಿನಲ್ಲಿ ದೇವರ ಗಂಟೆಗಿಂತ ಶಾಲೆಯ ಗಂಟೆ ಹೆಚ್ಚಾಗಿ ಮೊಳಗುತ್ತದೆ ಎಂದಾದರೆ ಆ ಊರಿನ ಜನ ವಿಚಾರವಂತರು ಎಂದು ನಾವು ತಿಳಿಯಬೇಕು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಇದರ ಅರ್ಥ ಏನು?
ಈ ಬಗ್ಗೆ ನಾವು ಯೋಚಿಸದೆ ಪ್ರತಿ ವಾರ್ಡಿನಲ್ಲಿ, ಪ್ರತಿ ಹಳ್ಳಿಯ ಓಣಿಯಲ್ಲಿ ಗುಡಿ ಗುಂಡಾರ, ಚರ್ಚು, ಮಸೂದೆ ಕಟ್ಟಿಸಲು ನಾವು ಸದಾ ಮುಂದಾಗುತ್ತೇವೆ. ಎಂದಾದರೂ ನಮ್ಮೂರಿನ ಶಾಲೆ ಏನಾಗಿದೆ, ಆಸ್ಪತ್ರೆ ಹೇಗಿದೆ ಎಂದು ಆ ಕಡೆ ಗಮನ ಹರಿಸಿದ್ದೇವಾ? ನಾವು ಖರೀದಿ ಮಾಡುವ ಪ್ರತಿ ವಸ್ತುವಿಗೂ MRP ಇರುತ್ತದೆ. ನಮ್ಮ ಬೆಳೆಗೆ MRP ಏಕಿಲ್ಲ? ನಮಗೆ ಬೇಕಿರುವ ಗೊಬ್ಬರ, ಬೀಜ, ಕ್ರಿಮಿನಾಶಕ್ಕೆ ಬೆಲೆ ನಿಗದಿ ಮಾಡಿದ್ದಾರೆ. ನಮ್ಮ ಬೆಳೆಗೆ ಬೆಲೆ ನಿಗದಿ ಇಲ್ಲ ಯಾಕೆ ಹೀಗೆ ಎಂದು ಯೋಚಿಸುವುದು ಬೇಡವೇ ಎಂದು ಪ್ರಶ್ನೆ ಹಾಕುವ ಮೂಲಕ ಇವೆಲ್ಲದಕ್ಕೂ ಉತ್ತರ ಹುಡುಕಲು ಸಂಘಟನೆ ಅವಶ್ಯ. ಸಂಘಟನೆ ಮೂಲಕವೇ ಸಮಸ್ಯೆಗೆ ಪರಿಹಾರ ಸಾಧ್ಯ. ಜನ ಚಳವಳಿಯಿಂದ ಮಾತ್ರ ನಮ್ಮ ಬಡತನ ನಿರ್ಮೂಲನೆ ಸಾಧ್ಯ. ಹೀಗಾಗಿ ನಾವು ಇಲ್ಲಿ ರೈತ ಸಂಘ, ಕೂಲಿಕಾರರ ಸಂಘ, ಕಾರ್ಮಿಕರ ಸಂಘ, ವಿದ್ಯಾರ್ಥಿ, ಯುವಜನ, ಮಹಿಳಾ ಸಂಘಗಳನ್ನು ಕಟ್ಟಬೇಕು. ಸದಾ ನಮ್ಮ ಸಮಸ್ಯೆ ಜೊತೆಗೆ ಇತರ ಸಮಸ್ಯೆಗೆ ಸ್ಪಂದಿಸುತ್ತಾ ಚಳುವಳಿಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಬಸವಂತರಾಯಗೌಡ, ಕಾರ್ಯದರ್ಶಿ ನರಸಣ್ಣ ನಾಯಕ್, ತಾಲೂಕಾ ಕಾರ್ಯದರ್ಶಿ ಶ್ರೀನಿವಾಸ್ ಮಾಯಿನಮಡು, JMS ಜಿಲ್ಲಾಧ್ಯಕ್ಷ ಶಕುಂತಲಾ ಪಾಟೀಲ್ ಸೇರಿದಂತೆ KPR ಸಂಘಟನೆ ಸದಸ್ಯರು ಇದ್ದರು. ಕೆಳಗಡೆ ಜಮೀನು ಇರತಕ್ಕಂಥ ರೈತರಿದ್ದಾರೆ. ಇನ್ನು ಉಳಿದವರು ಒಂದು 10 ಭಾಗ, 100ಕ್ಕೆ ಒಂದು 10 ಭಾಗ ಮಧ್ಯಮ ರೈತರು, ಶ್ರೀಮಂತ ರೈತರು, ಮತ್ತು ಕೆಲವರು ಭೂಮಾಲಕರು, ವ್ಯಾಪಾರಸ್ಥರು, ಈ ರೀತಿಯ ಸಮುದಾಯಗಳು ಇದ್ದಾವೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಇವರ ಪರಿಸ್ಥಿತಿ ಏನು? ಇದರಲ್ಲಿ 100ಕ್ಕೆ 80 ಜನ ಬಡ ರೈತರು, ಕೂಲಿಕಾರರು ಏನಿದಾರಲ್ಲ, 80-85 ಜನ, ಇವರ ಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಇವರು ಇವತ್ತು ಹೊಲಗಳಲ್ಲಿ ಕಷ್ಟಪಡ್ತಾರೆ, ಕೂಲಿ ಕೆಲಸಕ್ಕೆ ಹೋಗಿನೂ ಕಷ್ಟಪಡ್ತಾರೆ, ಮತ್ತೊಂದು ಕೆಲಸಗಳನ್ನು ಕೂಡ ಮಾಡಿ ಕಷ್ಟಪಡ್ತಾರೆ. ಆದರೆ ಅವರಿಗೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರ ಹೊಟ್ಟೆಯನ್ನು ಅವರು ತುಂಬಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅವರ ಸ್ವಂತ ಹೊಟ್ಟೆಯನ್ನು ಅವರು ತುಂಬಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವ್ರ ಕುಟುಂಬವನ್ನು ಅವ್ರು ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಇದು ಹೀಗೆ ಪರಿಸ್ಥಿತಿ ಮುಂದುವರೆದರೆ ದುಡಿಯುವಂಥ ಜನರ ಸಂಖ್ಯೆ ಕಡಿಮೆ ಆಗ್ತದೆ. ಯಾಕಂದರೆ ಹೊಟ್ಟೆ ತುಂಬ ಊಟ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಹಜವಾಗಿ ರೋಗ ರುಜಿನಕ್ಕೆ ಬಲಿಯಾಗ್ತಾನೆ, ಬೇಗನೆ ತೀರ್ಕೊಳ್ತಾನೆ. ಸೊ ಅದರಿಂದ ಸರ್ಕಾರಕ್ಕೆ ಮತ್ತು ದೇಶದ ಅಭಿವೃದ್ಧಿಗೆ ಒಂದು ದೊಡ್ಡ ಆತಂಕ ಉಂಟಾಗತ್ತೆ. ಅದಕ್ಕಾಗಿ ಸರ್ಕಾರ ಇವತ್ತು ರೈತರಿಗೆ, ಕೂಲಿಕಾರರಿಗೆ ಅವರ ಹೊಟ್ಟೆ ಅವ್ರು ತುಂಬಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋಂಥ ಕಾರಣಕ್ಕೆ ರೇಷನ್ ಕಾರ್ಡ್ ಅಂತ ಕೊಟ್ಟಿರೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋ ಮಾತು? ದಲಿತರ ಮೇಲೆ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ನಡೆದ ದೌರ್ಜನ್ಯ ಹಾಗೂ ಅದರ ಸಂತ್ರಸ್ತರಿಗೆ ತಕ್ಷಣ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಿಂಧನೂರು ನಗರದಲ್ಲಿ ದಲಿತ ಬಾಲಕಿಯರ ಮೇಲೆ ನಡೆದ ದೌರ್ಜನ್ಯಕ್ಕೆ ಮತ್ತು ಕೊಪ್ಪಳ ಜಿಲ್ಲೆ ಚೋಚನಹಳ್ಳಿ, ಲಿಂಗಸೂರು ತಾಲೂಕಿನ ಗೆಜ್ಜಲಘಟ್ಟ, ಮಸ್ಕಿ ತಾಲೂಕಿನ ರಾಮಲ್ದಿನ್ನಿಯಲ್ಲಿ ನಡೆದ ಪ್ರಕರಣಗಳಿಗೆ ನ್ಯಾಯ ಒದಗಿಸಿ ದಲಿತರ ಮೇಲೆ ಕೌಂಟರ್ ಕೇಸ್ ದಾಖಲಿಸುವ ಸುಳ್ಳು ಕೇಸುಗಳನ್ನು ಹಿಂಪಡೆಯಲು ಒತ್ತಾಯಿಸಿದರು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಗುರುಪಡಿಸಬೇಕು. ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರದ ನಿಯಮಾನುಸಾರ ಸಂಪೂರ್ಣ ಪರಿಹಾರ, ರಕ್ಷಣೆ, ಪುನರ್ವಸತಿ ಒದಗಿಸಬೇಕು. ಈ ಮೇಲೆ ನಡೆದ ಘಟನಾವಳಿಗಳಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು. ದಲಿತರ ಮೇಲಿನ ಜಾತಿ ದೌರ್ಜನ್ಯಗಳನ್ನು ತಡೆಯಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಹೀಗೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮೌನೇಶ್ ಜಾಲವಾಡಗಿ, ನಿರುಪಾದಿ ಸಾಸಲಮರಿ, ಹನುಮಂತ ಗೋಮರ್ಸಿ, ಮರಿಯಪ್ಪ BSP, ಜಂಬಣ್ಣ ಉಪ್ಪಲ್ದೊಡ್ಡಿ, ನರಸಪ್ಪ ಕಟ್ಟಿಮನಿ, ಸುರೇಶ್ ಎಲೆಕುಡ್ಲಿಗಿ, ಪಂಪಾವತಿ ಹಂಚನಾಳ್, ಈರಣ್ಣ ಸುಲ್ತಾನ್ಪುರ್, ಹನುಮೇಶ್ ಮೈತ್ರಿ, ಉಮೇಶ್ ಸುಕಾಲ್ಪೇಟೆ ಸೇರಿದಂತೆ ಅನೇಕರಿದ್ದರು. ಇವತ್ತು ಕರ್ನಾಟಕದಾದ್ಯಂತ ದಲಿತರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ವತಿಯಿಂದ ಸಿಂಧನೂರು ತಾಲೂಕಿನಲ್ಲಿ ಇವತ್ತು ಎಲ್ಲ ಯುವಕರು ಸೇರಿ ಆ ದೌರ್ಜನ್ಯದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಲಿಂಗಸೂರು ತಾಲೂಕಿನ ಗೆಜ್ಜಲಘಟ್ಟ ಗ್ರಾಮದಲ್ಲಿ ಮೊನ್ನೆ ಮೊಹರಂ ಹಬ್ಬದಲ್ಲಿ ನಡೆದಿರ್ತಕ್ಕಂಥ ದಲಿತರ ಮೇಲೆ ಘಟನೆ ಮತ್ತು ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿ ನಡೆದಿರ್ತಕ್ಕಂಥ ಘಟನೆ ಉದಾಹರಣೆಗಳು ಮರುಕಳಿಸ್ತಾ ಇದೆ. ಪ್ರತಿ ದಿನ ದಲಿತರ ಮೇಲೆ ದೌರ್ಜನ್ಯಗಳು ಮರುಕಳಿಸ್ತಿದ್ದಾವೆ. ಉದಾಹರಣೆಗೆ ನಮ್ಮ ಸಂಘ ಸಂಸ್ಥೆಗಳು ಎಲ್ಲ ಬೇರೆ ಬೇರೆ ಚಿತ್ರದ ಕಾರಣದಿಂದ ಇವತ್ತು ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವು 8 ಜನ 10 ಜನಕ್ಕೊಂದು ಸಂಘಟನೆ ಆಗಿ ಇವತ್ತು ನಮ್ಮ ದಲಿತರನ್ನ ನಾವು ರಕ್ಷಣೆ ಮಾಡಿಕೊಳ್ಳಾರದ ಪರಿಸ್ಥಿತಿ ನಮಗಾಗಿದೆ. ಹಂಗಾಗಿ ಸರ್ಕಾರ ಸಹಿತ ನಮ್ಮನ್ನು ಗಮನಕ್ಕೆ ಇಟ್ಕೊಂಡಿಲ್ಲ. ಹಳ್ಳಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದರೂ ಸಹಿತ ಸರ್ಕಾರಗಳು ಅಟ್ರಾಸಿಟಿ ಕೇಸ್ ಕೊಟ್ಟರೆ ಒಳ್ಳೆ ರಿಟರ್ನ್ ನಮ್ಮ ಮೇಲೆ ಕೌಂಟರ್ ಕೇಸು 307 ಅದರ ಬದಲಾಗಿ BNS ಆಗಿದೆ 109 BNSS ಕೇಸನ್ನು ದಾಖಲೆ ಮಾಡ್ತವೆ. ಅದಕ್ಕೋಸ್ಕರ ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಈ ದೌರ್ಜನ್ಯಗಳ ವಿರುದ್ಧ ನಾವು ಹೋರಾಟ ಮಾಡದೇ ಇದ್ದರೆ, ನಮ್ಮ ಶೋಷಣೆಗಳ ವಿರುದ್ಧ ನಾವು ಹೋರಾಟ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಳಿಗಾಲಿಲ್ಲ.
ಅದಕ್ಕಾಗಿ ಎಲ್ಲರೂ ಕಲಿತು ನಮ್ಮ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರಿ ದಲಿತ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು. ಅದ್ರ ಜೊತೆಗೇ ನಮ್ಮ ದೌರ್ಜನ್ಯಗಳನ್ನು ಮಾಡ್ತಕ್ಕಂಥವ್ರನ್ನ ಹಿಮ್ಮಟ್ಟಿಸಬೇಕು. ಸರ್ಕಾರ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಅದು ಒಂದು ವೇಳೆ ಸರ್ಕಾರ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಸಿಂಧನೂರು ತಾಲೂಕಿನಾದ್ಯಂತ ಬೃಹತ್ತವಾದ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೀವಿ. ಅದರ ಜೊತೆಗೇ ನಾವು ಎಲ್ಲ ಸಂಘ ಸಂಸ್ಥೆಗಳು ಇನ್ನೊಂದ್ಸರಿ ಮೀಟಿಂಗ್ ಸಭೆಯನ್ನು ಕರೆದು ಅದರ ಜೊತೆಗೆ ಸಿಂಧನೂರು ಬಂದ್ ಕಾಲಿರಲಿ, ಸಿಂಧನೂರು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ಸಂಘ ಸಂಸ್ಥೆಗಳಿಗೆ ಜೊತೆಗೆ ನಾವು ಕೂಡ ಸಪೋರ್ಟ್ ಇರ್ತೀವಿ ಅಂತೇಳಿ ಹೇಳ್ತಾ ನನ್ನ ಇವತ್ತು ನಿರಂತರವಾಗಿ ನಡೀತಾ ಇದೆ. ಅದು ಇವತ್ತಲ್ಲ, ನಿನ್ನೆಲ್ಲ, ಮೊನ್ನೆಲ್ಲ, ಶತಶತಮಾನಗಳಿಂದಲೂ ಕೂಡ ದಲಿತರ ಮೇಲೆ ಶೋಷಣೆ ನಡೀತಾ ಬಂದಿರೋಂಥದ್ದು. ಹಾಗಾಗಿ ಈಗ ಅದು ಮತ್ತೆ ಒಂದು ಡಿಜಿಟಲ್ ಆಗಿ ಒಂದು ಹೈಟೆಕ್ ಆಗಿ ಇವತ್ತು ಅಸ್ಪೃಶ್ಯತೆ, ಸಾಮಾಜಿಕ ಪಿಡುಗು, ದೌರ್ಜನ್ಯ, ತಾರತಮ್ಯ ಮತ್ತೆ ಮುನ್ನೆಲೆಗೆ ಬರ್ತಿದೆ, ಮತ್ತೆ ಬುಗಿಲೇಳ್ತಾ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಗಮನಿಸಿದಿರಿ. ಇವತ್ತು ನಾವು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಈಗ ಮೊನ್ನೆ ತಾನೇ ನಡೆದಿರುವಂತಹ ಮೊಹರಂ ಹಬ್ಬ, ಏನು ಮೊನ್ನೆ ಜೂನ್ 26 ನಡೆದಿರುವಂತಹ ಮೊಹರಂ ಹಬ್ಬದ ದಿನದಲ್ಲಿ ಹಲವಾರು ಪ್ರಕರಣಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ತಲೆ ಎತ್ತಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಆ ಎಲ್ಲ ಆ ಪ್ರಕರಣಗಳಲ್ಲಿ ದಲಿತರ ಮೇಲೆ ಆಗಿರುವಂಥ ದೌರ್ಜನ್ಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ದಲಿತರ ಮೇಲೆ ಆಗಿರುವಂತಹ ಎಲ್ಲ ಪ್ರಕರಣಗಳಲ್ಲಿ ದಲಿತರಿಗೆ ಏನು ಸಾಮಾಜಿಕ ಬಹಿಷ್ಕಾರ ಆಗಿದೆ, ಅದು ದೌರ್ಜನ್ಯ ಆಗಿದೆ, ತಾರತಮ್ಯ ಆಗಿದೆ, ಅವರ ಮೇಲೆ ಹಲ್ಲೆಗಳಾಗಿದ್ದಾವೆ. ಈ ಎಲ್ಲ ಪ್ರಕರಣಗಳಲ್ಲಿ ನ್ಯಾಯ ಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಮುಖಾಂತರ ಇವತ್ತು ನಾವು ಪ್ರತಿಭಟನೆಯನ್ನು ಸಾಮೂಹಿಕವಾಗಿ ಸಿಂಧನೂರಿನಲ್ಲಿ ಹಮ್ಮಿಕೊಂಡಿರುವಂಥದ್ದು. ಒಂದು ವೇಳೆ ತಮ್ಗೆಲ್ಲರಿಗೂ ಗೊತ್ತಿರಲಿ, ಮೊನ್ನೆ ತಾನೇ ಮೊಹರಂ ದಿನ ಅಂದರೆ ಈ ದಿನಾಂಕ 26ರಂದು ಗೆಜ್ಜಲಘಟ್ಟ ಗ್ರಾಮ, ಲಿಂಗಸೂರು ತಾಲೂಕಿಗೆ ಸಂಬಂಧಪಟ್ಟಂಥದ್ದು ಮತ್ತು ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿ ಅಂತ ಒಂದು ಗ್ರಾಮ, ಎರಡು ಗ್ರಾಮದಲ್ಲಿ ಒಂದೇ ದಿನದಲ್ಲಿ ದಲಿತರ ಮೇಲೆ ದೊಡ್ಡ ದೌರ್ಜನ್ಯ ಆಗಿದೆ, ದೊಡ್ಡ ಶೋಷಣೆ ಆಗಿದೆ, ಹಲ್ಲೆಗಳಾಗಿದ್ದಾವೆ, ಮತ್ತೆ ದಲಿತರನ್ನ ಹೊಡೆದಿದ್ದಾರೆ, ಬಡಿದಿದ್ದಾರೆ. ಆ ಕಾರಣಕ್ಕಾಗಿ ತಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಗೆಜ್ಜಲಘಟ್ಟ ಗ್ರಾಮದಲ್ಲಿ ಅಲ್ಲಿನ ದಣಿಯರ ಮೇಲ್ಜಾತಿಯವರ ಕುಮ್ಮಕ್ಕಿನಿಂದ ಅಲ್ಲಿ ನಮ್ಮ ದಲಿತ ಸಮುದಾಯಗಳಿಗೆ ದೌರ್ಜನ್ಯ ಆಗಿದೆ, ಅವರ ಮೇಲೆ ಹಲ್ಲೆಗಳಾಗಿದ್ದಾವೆ. ಮತ್ತೆ ಅದಾದ ನಂತರ ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತ, ಕೊಪ್ಪಳ ತಾಲೂಕಿಗೆ ಸಂಬಂಧಪಟ್ಟಂತ ಬೋಚನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೆ, ಅಂದ್ರೆ ಕೇವಲ ಒಂದು ನಮ್ಮ ಮಾದಿಗ ಸಮಾಜದ ವ್ಯಕ್ತಿ ಅಲ್ಲಿ ಅಲಾಯಿ ಕುಣಿಬೇಕಾದ್ರೆ ಆತ ಒಂದು ಉಪ್ಪರ ಸಮಾಜದ ಶೇಖರಪ್ಪ ಎನ್ನುವ ವ್ಯಕ್ತಿ ಕಾಲು ತುಳಿದ ಅನ್ನೋದಕ್ಕೋಸ್ಕರ, ಆತ ಕಾಲು ತುಳಿದಕ್ಕೋಸ್ಕರ ಆ ಶೇಖರಪ್ಪ ನಮ್ಮ ದಬ್ಬಿರ್ತಾನೆ. ಆತ ನನ್ನ ದಬ್ಬಿದ ಒಂದು ದಲಿತ ಸಮುದಾಯ ವ್ಯಕ್ತಿ ಅಂತ ಹೇಳಿ ಆತನಿಗೆ ಚಪ್ಪಲಿನಿಂದ ಹೊಡೆದಂತ ಘಟನೆ ನಡೆದಿದೆ. ಫಗು ಹಳಕಟ್ಟಿ ನಾಡ ಕಂಡ ಶ್ರೇಷ್ಠ ಸಂಶೋಧಕ. ಕಾಲ್ನಡಿಗೆಯಲ್ಲಿ ಊರು ಸುತ್ತಿ ವಚನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. 12ನೇ ಶತಮಾನದ ಜ್ಞಾನ, ಭಕ್ತಿ, ವೈಚಾರಿಕತೆಯನ್ನು ಆಧುನಿಕತೆಗೆ ಪರಿಚಯಿಸುವ ಮಹತ್ವದ ಕಾರ್ಯವನ್ನು ಮಾಡಿದ ಮಹನೀಯರಲ್ಲಿ ಫಗು ಹಳಕಟ್ಟಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ಎಂದು ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಜಹೀರುದ್ದೀನ್ ಸಾಬ್ ಅಭಿಪ್ರಾಯಪಟ್ಟರು. ತುರ್ವಿಹಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಫಗು ಹಳಕಟ್ಟಿ ಜನ್ಮ ಜಯಂತಿಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ಸಾಹಿತ್ಯ, ಪತ್ರಿಕೋದ್ಯಮ ಹಾಗೂ ವಕೀಲಿ ವೃತ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದ ಫಗು ಹಳಕಟ್ಟಿಯವರು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ಇಂಡಿಯನ್ ಆಂಟಿಕ್ವರಿಯಲ್ಲಿ ಪ್ರಕಟಗೊಳಿಸಿದರು. ಅಷ್ಟೇ ಅಲ್ಲ, ವಚನಗಳ ಗಾಯನಕ್ಕೂ ವ್ಯವಸ್ಥೆ ಮಾಡಿದರಲ್ಲದೆ ಶ್ರೇಷ್ಠ ಸಂಗೀತಕಾರರನ್ನು ವಚನ ಗಾಯನ ರೆಕಾರ್ಡಿಂಗ್ ಮಾಡಲು ಮುಂಬೈವರೆಗೂ ಕಳುಹಿಸಿದರು. ಹೀಗೆ ವಚನ ಸಾಹಿತ್ಯದ ಪ್ರಸಾರ ಕಾರ್ಯವನ್ನು ಕೈಗೊಂಡ ಅವರನ್ನು ವಚನ ಪಿತಾಮಹ ಎಂದು ಕರೆದಿರುವುದು ಉಚಿತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಫಗು ಹಳಕಟ್ಟಿಯವರು ಬಡತನದ ಬೇಗೆಯಲ್ಲಿ ಬೆಂದರೂ ಸ್ವಾಭಿಮಾನದ ಬದುಕನ್ನು ಬಿಟ್ಟುಕೊಟ್ಟಿರಲಿಲ್ಲ. ನೇಪಥ್ಯಕ್ಕೆ ಸರಿದು ಹೋಗಬಹುದಾಗಿದ್ದ ಅಮೂಲ್ಯ ವಚನ ಸಾಹಿತ್ಯವನ್ನು 20ನೇ ಶತಮಾನದ ಆಧುನಿಕರಿಗೆ ಪರಿಚಯಿಸಿ ಈ ಕಾಲಘಟ್ಟದಲ್ಲಿ ಅಗತ್ಯವಾಗಿದ್ದ ವಚನ ಕ್ರಾಂತಿಗೆ ಮುನ್ನಡೆ ಬರೆದರು ಎಂದು ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಗಾದರ್ ಪಾಷಾ ಅಭಿಪ್ರಾಯಪಟ್ಟರು. ನಂತರದಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ BA, BCom ಹಾಗೂ BSc ಪದವಿಗಳಿಗೆ ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡುವುದರ ಮೂಲಕ ಕಾಲೇಜಿಗೆ ಸ್ವಾಗತಿಸಲಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಜಹೀರುದ್ದೀನ್ ಸಾಬ್ ಅವರು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರೇಮಿಗಳಾದ ಬಸನಗೌಡ ಗುಂಜಳ್ಳಿ, ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೆಂಕಟರಮಣ, ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾದ ಮೌಲಾ ಸಾಬ್, ಸಹಾಯಕ ಪ್ರಾಧ್ಯಾಪಕರಾದ ರಾಜೇಶ್, ಹನುಮೇಶ್, ಡಾಕ್ಟರ್ ಚನ್ನಬಸವ, ಗಂಗೂಬಾಯಿ, ಅಧೀಕ್ಷಕರಾದ ಗೋಪಾಲ್ ಕೃಷ್ಣ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಗರದ PWD ಕ್ಯಾಂಪಿನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ, ಕಲಾ ಹಾಗೂ ವಾಣಿಜ್ಯ ವಿಭಾಗಗಳಲ್ಲಿ ಒಟ್ಟು 550ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಉಪನ್ಯಾಸಕರಿಲ್ಲ. ಅದರಲ್ಲೂ ವಿಜ್ಞಾನ ವಿಭಾಗದಲ್ಲಿ ಬರೋಬ್ಬರಿ
32ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಕೇವಲ ಈ 4 ಉಪನ್ಯಾಸಕರು ಪಾಠ ಬೋಧನೆಗೆ ದಿನವೂ ಹರಸಾಹಸ ಪಡುತ್ತಿದ್ದಾರೆ. ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚಿನ ಶುಲ್ಕ ಪಾವತಿಸಿ ಅಭ್ಯಾಸ ಮಾಡಲಾಗದ ಬಡ ಮತ್ತು ಮಧ್ಯಮ ವರ್ಗದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶೈಕ್ಷಣಿಕವಾಗಿ ಆಧಾರ ಸ್ತಂಭವಾಗಿದೆ. ಆದರೆ ಈ ಕಾಲೇಜಿನಲ್ಲಿ ಉಪನ್ಯಾಸಕರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ತೊಡಕಾಗಿದೆ. ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ಪ್ರಥಮ PUC 208, ದ್ವಿತೀಯ PUC 124, ಒಟ್ಟು 332 ವಿದ್ಯಾರ್ಥಿಗಳು, ಕಲಾ 120 ಹಾಗೂ ವಾಣಿಜ್ಯ ವಿಭಾಗದಲ್ಲಿ 85 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ವಿಜ್ಞಾನ ವಿಭಾಗ ಹಾಗೂ ಕಲಾ ವಿಭಾಗಗಳಲ್ಲಿ ಉಪನ್ಯಾಸಕರ ಕೊರತೆ ಉಂಟಾಗಿದೆ. ವಿಜ್ಞಾನ ವಿಭಾಗಕ್ಕೆ 2 ಸೆಕ್ಷನ್, 4 ಉಪನ್ಯಾಸಕರ ಅವಶ್ಯಕತೆ ಇದೆ. 170ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಿನವೂ ತರಗತಿಗಳಿಗೆ ಹಾಜರಾಗುತ್ತಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ಒಂದೇ ಬಾರಿಗೆ ಕ್ಲಾಸ್ ಮಾಡಲಾಗುತ್ತಿದ್ದು 2 ಸೆಕ್ಷನ್ ಆದರೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡಲು ಸಾಧ್ಯ. ಈಗ ಸದ್ಯ ಕೇವಲ 2 ಖಾಯಂ ಹಾಗೂ 2 ಅತಿಥಿ ಉಪನ್ಯಾಸಕರು ಸೇರಿ ಒಟ್ಟು 4 ಜನ ಉಪನ್ಯಾಸಕರಿದ್ದಾರೆ. ಹೆಚ್ಚುವರಿ ಉಪನ್ಯಾಸಕರನ್ನು ನೇಮಕ ಮಾಡಬೇಕು ಎಂಬುದು ಪಾಲಕರ ಒತ್ತಾಯವಾಗಿದೆ. ವಿದ್ಯಾರ್ಥಿ ಸಂಖ್ಯೆ ಕುಸಿಯುತ್ತಿರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಚಾರಾಂದೋಲನ ಶುರು ಮಾಡಿದೆ. ಪ್ರಚಾರಾಂದೋಲನ ಕೇವಲ ನೆಪಕ್ಕೆ ಮಾತ್ರವೇ? ಕಾಲೇಜಿಗೆ ಅವಶ್ಯವಿರುವ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಡವೇ? ಸರ್ಕಾರಿ ಕಾಲೇಜಿಗೆ ಸೇರಿದ್ದು ತಪ್ಪು ಎನ್ನುವ ಮನೋಭಾವನೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಲಕರಲ್ಲಿ ಬರುವ ಮುಂಚೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕಾಲೇಜಿನ ಬಗ್ಗೆ ಗಮನ ಹರಿಸಲಿ ಎನ್ನುವುದು ಶಿಕ್ಷಣ ಪ್ರೇಮಿಗಳ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜು ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 903673135.